ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಡಿಫ್ರೆಂಟಾಗಿ ಒಂದು ಅಲಸಂದೆ ಕಾಳು, ಹಸಿ ಅಲಸಂದೆ ಕಾಳಲ್ಲಿ ಪೊಟ್ಯಾಟೊ ಸೇರಿಸ್ಬಿಟ್ಟು ಒಂದು ಗ್ರೇವಿ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಏನಂದರೆ ಅದು ಚಪಾತಿ, ಪೂರಿ ಆಗಲಿ, ರೈಸ್ಗಾಗಲಿ, ಯಾವುದಕ್ಕೆ ಆಗಲಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಹೊಸ ಟೇಸ್ಟ್ ಇರುತ್ತೆ. ಸೊ ಟ್ರೈ ಮಾಡಿ, ಮಿಸ್ ಮಾಡಿದೆ. ಹಾಗೆ ನನ್ನ ವಿಡಿಯೋ ಮೊದಲನೇ ಸರಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಹೊಡೀರಿ, ಹಾಗೆ ಲೈಕ್ ಕೊಡಿ. ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮಾಡ್ತಿರಲ್ಲ, ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೋಡೋಣ ಇವಾಗ. ನಾನು ಇಲ್ಲಿ ಅಲಸಂದೆ ಕಾಳು ತೊಗೊಂಡಿದ್ದೀನಿ, ಒಂದು ಅರ್ಧ kg ಅಷ್ಟಿದೆ. ಸೊ ಅಲಸಂದೆ ಕಾಳು ನೋಡಿ, ಇಲ್ಲಿ 2 ಪೊಟೆಟೊ ತೊಗೊಂಡಿದ್ದೀನಿ. ಈಗ ನೋಡಿ, ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಸೊ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ, ತುಂಬ ಕಮ್ಮಿನೇ ಇರುತ್ತೆ ಇಂಗ್ರೀಡಿಯೆಂಟ್ಸು, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ, ಮಿಸ್ ಮಾಡಿದೆ. ನೋಡಿ, ನಾನಿಲ್ಲಿ ಒಂದು 2-3 ಪೀಸ್ ಚಕ್ಕೆ ತೊಗೊಂಡಿದ್ದೀನಿ. ಹಾಗೆ ಒಂದು 4ರಿಂದ 5 ಲವಂಗ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೋಂಪು ಚಿಕ್ಕದಾಗಿ 1 ಟೇಬಲ್ ಸ್ಪೂನ್ ಅಷ್ಟಿದೆ. ಹಾಗೆ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ನಮಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಬೇಕು. ನೋಡಿ, ನಾನು ರುಬ್ಬಕ್ಕೆ ಅಂತ ಒಂದು ಹಿಡಿಯಷ್ಟು ಹಾಕ್ಕೋತಾ ಇದ್ದೀನಿ. ಇನ್ನು ಮಿಕ್ಕಿದ್ದು ಕಾಯಿ ಹಾಲು ಮಾಡ್ಕೋಬೇಕು. ತೆಂಗಿನಕಾಯಿ ಹಾಲು ಬೇಕಾಗುತ್ತೆ ನಮಗೆ. ಸೊ ನಾನು ಇಲ್ಲಿ ಒಂದು ಸ್ವಲ್ಪನೇ ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ, ಜಾಸ್ತಿ ಇಲ್ಲ. ಸೊ ಮಿಕ್ಕಿದ್ದು ಫುಲ್ಲು ನಾವು ತೆಂಗಿನಕಾಯಿ ಹಾಲನ್ನ ಮಾಡಿ ತೆಕ್ಕೋಬೇಕಾಗುತ್ತೆ. ಹಾಗೆ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ ಈ ರೀತಿ. ಹಾಗೆ ಸ್ವಲ್ಪ 1 ಇಂಚಷ್ಟು ಶುಂಠಿ ಇದೆ ನೋಡಿ, ಶುಂಠಿ, ಬೆಳ್ಳುಳ್ಳಿ. ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 10 ಪೀಸಷ್ಟು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 2 ಈರುಳ್ಳಿನ ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಈಗ ಮಸಾಲೆ ರುಬ್ಕೊಂಡಾಗಿದೆ. ನಾನು ಸ್ಟವ್ ಆನ್ ಮಾಡ್ಕೊಂಡು ಇವಾಗ ಕುಕ್ಕರ್ ಇಟ್ಕೋತಾ ಇದ್ದೀನಿ. ಈಗ ನೋಡಿ, ಬಿಸಿಯಾಗಿದೆ. ಇವಾಗ ಆಯಿಲ್ನ ಸೇರಿಸ್ಕೊಳ್ಳೋಣ. ನಿಮಗೆ ಇವಾಗ ಅಡುಗೆಗೆ ಎಷ್ಟು ಬೇಕೋ ಅಷ್ಟನ್ನು ಆಯಿಲ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 5-6 ಸ್ಪೂನ್ ಸೇರಿಸಿದ್ದೀನಿ. ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಗ್ರೇವಿಗೆ. ಸ್ವಲ್ಪ ಬಿಸಿ ಆಗಲಿ. ಈಗ ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳೋಣ. ಹಾಗೆ ಒಂದು ಈರುಳ್ಳಿ ಇಟ್ಟಿಟ್ಕೊಂಡಿದ್ದೀನಿ, ಈ ರೀತಿ ಪೀಸಸ್ಸಾಗಿ. ಈಗ ಸ್ವಲ್ಪ ಕರಿಬೇವು ಹಾಕೋಣ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾವೀಗ 2 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ನಾನು, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಆನಿಯನ್ನು, ಟೊಮೆಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಸೊ ನಾವು ಈ ಟೈಮಲ್ಲಿ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಾವು ಸ್ವಲ್ಪ ಧನಿಯಾ ಪೌಡ್ರನ್ನ ಸೇರಿಸ್ಕೋಬೇಕು. ನೋಡಿ, ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರನ್ನ ಸೇರಿಸಿದ್ದೀನಿ. ಹಾಗೆ ಸ್ವಲ್ಪ ಬೌಲ್ ತೊಳೆದಿರೋ ನೀರು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಸ್ವಲ್ಪ ಇವಾಗ ಮಸಾಲೆ ಎಲ್ಲ ಹಸಿದೆ ಹಾಕಿರ್ತೀವಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗೋದು ಒಂದು 5 ನಿಮಿಷ ಕುಕ್ ಮಾಡ್ಕೊಳ್ಳಿ. ನೋಡಿ, ಈಗ ಸ್ವಲ್ಪ ಹಸಿ ವಾಸನೆ ಹೋಗಿದೆ, ಚೆನ್ನಾಗಿ ಸ್ವಲ್ಪ ಆಯಿಲು ಬಿಡ್ತಾ ಇದೆ. ಸೊ ನಾವು ಈ ಟೈಮಲ್ಲಿ ಕಾಳುಗಳನ್ನ ಸೇರಿಸ್ಕೊಳ್ಳೋಣ. ಹಾಗೆ ಪೊಟ್ಯಾಟೊ ಕೂಡ ಸೇರಿಸ್ಕೊಂಡ್ಬಿಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಸೊ ಇವಾಗ ನಾವು ತೆಂಗಿನಕಾಯಿ ಹಾಲನ್ನ ಸೇರಿಸ್ಕೊಳ್ಳೋಣ.
ನಿಮ್ಗೆ ಇನ್ನೂ ಸ್ವಲ್ಪ ತೆಳುಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಇನ್ನು ಕಾಳು ಎಲ್ಲ ಬೇಯಬೇಕಲ್ವ, ಸ್ವಲ್ಪ ನೀರು ಬೇಕಾಗುತ್ತೆ. ಇನ್ನೂ ಗಟ್ಟಿ ಬೇಕು ಅಂದರೆ ಇಷ್ಟೇ ಸಾಕು. ಸೊ ನಿಮ್ಗೆ ಇನ್ನೂ ಸ್ವಲ್ಪ ತೆಳುಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಸೇರಿಸೋಣ. ಈಗ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಡಿ, ಇಷ್ಟಾದರೆ ಸಾಕು. ಈಗ ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸೋಣ. ಈಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು 3 ವಿಸಿಲ್ಸ್ ಹಾಕ್ಸೋಣ. ಸಾಕು, ಅಷ್ಟರಲ್ಲಿ ರೆಡಿ ಆಗುತ್ತೆ. ಈಗ ಕುಕ್ಕರ್ ಕ್ಯಾಪ್ ಹಾಕಿದ್ದೀನಿ. 3 ವಿಸಿಲ್ ಆದಮೇಲೆ ನೋಡೋಣ. ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿ ನೋಡೋಣ. ನೋಡಿ, ಈಗ ಚೆನ್ನಾಗಿ ಬೆಂದಿರುತ್ತೆ. ವಿಸಿಲ್ 3 ವಿಸಿಲ್ಸ್ ಹಾಕ್ಸಿದ್ದೀನಿ. ಸೊ ಯಾವ ಥರ ಆಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ಗಟ್ಟಿಯಾಗಿ ನೀಟಾಗಿ ಬೆಂದಿದೆ. ಈಗ ನಾವು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಈಗ ದೋಸೆ ಹಾಗೆ ನಮಗೆ ಅಲಸಂದೆ ಕಾಳು ಕರಿ ರೆಡಿ ಆಯಿತು. ನೋಡಿ, ಟೇಸ್ಟ್ ಮಾಡಿ ಕೂಡ ನೋಡೋಣ. ತುಂಬ ಚೆನ್ನಾಗಾಗಿದೆ. ಸೊ ನಾನು ಅದಕ್ಕೆ ಕಾಂಬಿನೇಷನ್ ಆಗಿ ದೋಸೆ ಅಂತ ಮಾಡಿದ್ದೀನಿ ಇವಾಗ. ಸೊ ನೀವು ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ದೋಸೆ, ಇಡ್ಲಿ, ಪೂರಿ ಎಲ್ಲ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ. ಮಿಸ್ ಮಾಡಿದೆ. ಥ್ಯಾಂಕ್ ಯು ಸೊ ಮಚ್.